ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಒಂದಷ್ಟು ಬ್ಲಾಸ್ಟ್ ಬಗ್ಗೆ ಸಾಕಷ್ಟು ವಿವರಗಳನ್ನು ನೋಡಾಯಿತು. ಇನ್ನು ಬೈಕ್ನ ಹಿಸ್ಟರಿ ಏನು ಅದ್ರ ಬಗ್ಗೆ ನಾವು ನೋಡಲೇಬೇಕು. ಯಾಕಂದರೆ ನಿಲ್ಲಿಸಿದ್ದು ಸುಮಾರು 86ರ ಮಾಡೆಲ್ನ ಇಂಡ್ ಸುಜುಕಿ ಬೈಕನ್ನು. ಇಂಡ್ ಸುಜುಕಿ ಬೈಕ್ನಲ್ಲೇ ಎಲ್ಲ ಸುಧಾರಿತ ಸ್ಫೋಟಕಗಳನ್ನು ಇಟ್ಟಿದ್ದು. ಅದರ ಒಂದಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ ನಾವು. ಬೈಕ್ ನಂಬರ್ TNR 3767. ಈ ಬೈಕ್ ನಂಬರ್ TNR 3737 ಬೈಕ್ನ ಸಂಖ್ಯೆ. ಅದರ ಚಾಸಿ ನಂಬರ್ನ ನೋಡ್ತಾ ಇದ್ದೀವಿ ನಾವು. 108-001-568 108-001-568 ಅದರ ಚಾಸಿ ನಂಬರ್. ಬೈಕ್ ರಿಜಿಸ್ಟ್ರೇಷನ್ ನಂಬರ್ ಇರುವಂಥದ್ದು ತಮಿಳುನಾಡಿದ್ದು, ಆದರೆ ತಮಿಳುನಾಡಿನಲ್ಲ, ಅದು ಬೈಕ್ ಆಂಧ್ರ ಪ್ರದೇಶದ ಆದಿಲಾಬಾದ್. ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಕಲಿ ನಂಬರ್ ಪ್ಲೇಟನ್ನು ಬಳಸಲಾಗಿದೆ ಅಂತ. ಇದು ಆಂಧ್ರ ಪ್ರದೇಶದ ಬೈಕ್ ಆದರೂ ಕೂಡ ಇಲ್ಲಿ ಹಾಕಿರುವಂಥದ್ದು ತಮಿಳುನಾಡಿನ ಒಂದು ನಂಬರ್ ಪ್ಲೇಟನ್ನು. ಈ ನಂಬರ್ ಪ್ಲೇಟನ್ನು ಬದಲಾಯಿಸಲಾಗಿದೆ. ಈ ಡೂಪ್ಲಿಕೇಟ್ ನಂಬರ್ ಪ್ಲೇಟನ್ನು ಇಲ್ಲಿ ಬಳಸಲಾಗಿದೆ. ಎಂಥ ದುರಂತದ ಸಂಗತಿ ಅಂದರೆ ಬೈಕ್ನಲ್ಲಿದ್ದಂಥ ಪೆಟ್ರೋಲ್ ಕೂಡ ಸ್ಫೋಟಗೊಂಡು ತೀವ್ರತೆ ಅದರ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಇದೆಲ್ಲದರ ಜೊತೆಗೆ ಇಲ್ಲಿ ಬಳಸಿರುವಂಥದ್ದು ಕಾಪರ್ ವೈರ್ನ, ತಾಮ್ರದ ತಂತಿಯನ್ನು. ಈ ತೀವ್ರತೆ ಜಾಸ್ತಿ ಆಗಲಿ ಅಂತಲೇ ಈ ತಾಮ್ರದ ತಂತಿಯನ್ನು ಬಳಸಲಾಗಿದ್ದು, ಜೊತೆಗೆ ಪೆಟ್ರೋಲ್ ಕೂಡ ಸೇರಿಕೊಳ್ತು. ಇದರ ತೀವ್ರತೆ ಹೆಚ್ಚಾಯಿತು. ತನಿಖೆ ಬೆನ್ನತ್ತಿದಾಗ ಕೆಲವೊಂದು ಪ್ರಶ್ನೆಗಳು ನಮಗೆ ಎದುರಾಯಿತು. ಮೊದಲನೇ ಪ್ರಶ್ನೆ, ಈ ಸ್ಫೋಟದ ಹಿಂದಿರುವಂಥವರು ಯಾರು ಅನ್ನುವಂಥದ್ದು ನಮ್ಮ ಮೊದಲನೇ ಪ್ರಶ್ನೆ. ಇದು ಎಲ್ಲರ ಪ್ರಶ್ನೆ ಕೂಡ ಹೌದು. ಬಾಂಬ್ ಸ್ಫೋಟಕ್ಕೆ ಕಾರಣ ಯಾರು ಅನ್ನುವಂಥದ್ದು. ಇನ್ನು ಯಾಕೆ BJP ಕಚೇರಿಯೇ ಟಾರ್ಗೆಟ್ ಆಯಿತು ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಯಾಕಂದರೆ ಬೇರೆ ಬೇರೆ ಕಚೇರಿಗಳು ಕೂಡ ಇದ್ದವು, ಜನಜಂಗುಳಿ ಪ್ರದೇಶಗಳಿದೆ ಬೆಂಗಳೂರಿನಲ್ಲಿ. BJP ಕಚೇರಿಯನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅನ್ನುವಂಥದ್ದು. ಸ್ಫೋಟದ ಹಿಂದೆ ರಾಜಕೀಯ ಲಾಭದ ಹುನ್ನಾರ ಇದೆಯಾ ಅನ್ನುವಂಥದ್ದು. ಸ್ಫೋಟದ ಹಿಂದೆ ಯಾವುದಾದ್ರೂ ರಾಜಕೀಯ ದುರುದ್ದೇಶ ಇದೆಯಾ ಅನ್ನುವಂಥದ್ದು. ಜೊತೆಗೆ ಸ್ಫೋಟದ ಹಿಂದಿರುವಂಥ ಉಗ್ರಗಾಮಿ ಸಂಘಟನೆ ಯಾವುದು, ಯಾವ ಉಗ್ರಗಾಮಿ ಸಂಘಟನೆ ಇದರ ಹಿಂದಿದೆ. ಎಲ್ಲ ಒಂದು ಕಡೆಗೆ ಲೋಕಲಲ್ಲೇ ಈ ಬಾಂಬ್ ತಯಾರಾಗಿದೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯಿಂದ ಗೊತ್ತಾಗಿದೆ. ಸೊ ಹೀಗಾದರೆ ಬಾಂಬ್ ತಯಾರಿಕಾ ತಜ್ಞರು ಬೆಂಗಳೂರಿನಲ್ಲೇ ಇದರ ಅನ್ನುವಂಥದ್ದು. IED ಸ್ಫೋಟಕ ತಜ್ಞರು ಬೆಂಗಳೂರಿನಲ್ಲೇ ಇದರ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. IED ಅಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕ ಸಾಧನವನ್ನು ಇಲ್ಲೇ ತಯಾರು ಮಾಡುವಂಥವ್ರು ಇದ್ದಾರ ಅಂತ. ಇನ್ನು ಸ್ಫೋಟಕ್ಕೆ ಉಗ್ರರು ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಿದ್ದು ಎಲ್ಲಿ ಅನ್ನುವಂಥದ್ದು. ಅಮೋನಿಯಂ ನೈಟ್ರೇಟನ್ನು ಇಲ್ಲಿ ಪಡೆದಿದ್ದಾರೆ, ಡಿಟೋನೇಟರನ್ನು ತಗೊಂಡಿದ್ದಾರೆ. ಹಾಗಾದರೆ ಇವೆಲ್ಲವೂ ಕೂಡ ಅವರಿಗೆ ಸಿಕ್ಕಿದ್ದು ಎಲ್ಲಿ ಅಂತ. ಸ್ಫೋಟಕ್ಕೆ ಉಗ್ರರು ಎಷ್ಟು ದಿನದಿಂದ ಸಜ್ಜಾಗಿದ್ದರು ಅಂತ. ಯಾಕಂದರೆ ದಿಢೀರ್ನೇ ಇದು ಸಿದ್ಧವಾಗಿರುವಂಥದ್ದು ಖಂಡಿತವಾಗಲೂ ಅಲ್ಲ. ಇದನ್ನು ಮೇಲ್ನೋಟಕ್ಕೆ ನೋಡಿದರೆ ಬಹಳಷ್ಟು ಹೋಮ್ವರ್ಕ್ ಇದೆ ಇಲ್ಲಿ. ಎಲ್ಲ ಯಾರೋ ಕಸುಬುದಾರಿಗಳೇ ಮಾಡಿರುವಂಥದ್ದು. ಕಸುಬು ಗೊತ್ತಿಲ್ಲದೇ ಇರುವಂಥವ್ರು ಈ ರೀತಿ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಸ್ಫೋಟಕ್ಕೆ ಉಗ್ರರು ಎಷ್ಟು ದಿನದಿಂದ ಇಲ್ಲಿ ಸಿದ್ಧಗೊಂಡಿದ್ದರು ಅನ್ನುವಂಥದ್ದು. ಕೇಂದ್ರ ಗುಪ್ತಚರ ಇಲಾಖೆ ಪಕ್ಕಾ ಮಾಹಿತಿನ ಕೊಟ್ಟಿರಲಿಲ್ವಾ ಅಂತ. ಯಾಕಂದರೆ ನಿನ್ನೆ ಬಂದಂಥ ವರದಿಗಳ ಪ್ರಕಾರ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಸಂದೇಶವನ್ನು ರವಾನಿಸಿತ್ತು. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಿತ್ತು. ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಕ್ರಿಕೆಟ್ ಮ್ಯಾಚ್ಗಳು ನಡೀತಿರುವಂಥ ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅಂಥ ಒಂದು ಸ್ಥಿತಿಗತಿಗಳಿದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥ ಮಾತುಗಳು, ಒಂದು ಮಾಹಿತಿ ಲಭ್ಯವಾಗಿತ್ತು. ಆದರೆ ಎಲ್ಲವರ ಕಡೆಗೆ ಪೊಲೀಸರು ಯಾಮಾರಿದ್ರು ಅಥವಾ ಈ ಚುನಾವಣೆ ಜೊತೆಗೆ ಈ ಕ್ರಿಕೆಟು ಈ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡೈವರ್ಷನ್ ಏನಾದರೂ ಆ ಕಡೆ ಹೋಯ್ತೋ ಗೊತ್ತಾಗಲಿಲ್ಲ. ಅಂತೂ ಇಂತೂ ಕೇಂದ್ರ ಗುಪ್ತಚರ ಇಲಾಖೆ ಪಕ್ಕಾ ಮಾಹಿತಿನ ಕೊಟ್ಟಿತ್ತು ಅನ್ನುವಂಥದ್ದು. ಸ್ಫೋಟಗೊಂಡ ಸುಜುಕಿ ಬೈಕ್ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ಒಂದಷ್ಟು ತನಿಖೆ ಕೂಡ ಆರಂಭ ಆಗಿದೆ. ಉಗ್ರರು ನಿಜಕ್ಕೂ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಿದ್ರಾ ಅಥವಾ ಆಂಧ್ರ ಪ್ರದೇಶದಿಂದ ಬಂದ್ರ ಅನ್ನುವಂಥದ್ದು. ಆಂಧ್ರದ ಬೈಕ್ ಆಗಿರೋದ್ರಿಂದ ಎಲ್ಲೊಂದು ಕಡೆಗೆ ಆ ಅನುಮಾನಗಳು ಕೂಡ ಬರುತ್ತೆ. ಇಲ್ಲಿ ಹಾಕಿರುವಂಥದ್ದು ತಮಿಳುನಾಡಿನ ನಂಬರ್ ಪ್ಲೇಟ್ ಮಾತ್ರ, ಆದರೆ ಬೈಕ್ ಅದು ಆಂಧ್ರ ಪ್ರದೇಶದ್ದು ಹೈದರಾಬಾದ್ ಸಮೀಪದ ಆದಿಲಾಬಾದ್ ರಿಜಿಸ್ಟ್ರೇಷನ್ ಇರುವಂಥದ್ದು. ಹೀಗಾಗಿ ತಮಿಳುನಾಡಿನಿಂದ ಬಂದಿದ್ರಾ ಅಥವಾ ಹೈದರಾಬಾದಿಂದ ಬಂದಿದ್ರಾ ಅನ್ನುವಂಥದ್ದು. ಯಾಕಂದರೆ ಹೈದರಾಬಾದ್ನಿಂದ ಬಂದಿದ್ರಾ ಅನ್ನೋದಾದರೆ ಬೈಕಿನ ರಿಜಿಸ್ಟ್ರೇಷನನ್ನು ನೋಡಿದ್ರೆ ಹೈದರಾಬಾದ್ನಲ್ಲಿ ಮೊನ್ನೆ ಆದಂಥ ಸರಣಿ ಬ್ಲಾಸ್ಟನ್ನು ನೋಡಿದ್ವಿ ನಾವು. ದಿಲ್ಸುಖ್ ನಗರದಲ್ಲಿ ಆದಂಥ ಸರಣಿ ಬ್ಲಾಸ್ಟ್, ಅಲ್ಲಿ ಕೋನಾರ್ಕ್ ಥಿಯೇಟರ್ ಮತ್ತು ಬೇರೆ ಬೇರೆ ಥಿಯೇಟರ್ಗಳಲ್ಲೂ ಕೂಡ ಅಲ್ಲಿ ಸ್ಫೋಟ ಸಂಭವಿಸಿತು. ಸೊ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕಡೆಗೆ
ಇಡೀ ಗಮನ ಅನ್ನುವಂಥದ್ದು ಹೈದರಾಬಾದ್ ಕಡೆಗೆ ತಿರುಗುತ್ತೆ. ಉಗ್ರರು ತಮಿಳುನಾಡಿನಿಂದ ಬಂದಿದ್ರಾ ಅಥವಾ ಹೈದರಾಬಾದ್ನಿಂದ ಬಂದಿದ್ರಾ ಅನ್ನುವಂಥದ್ದು. ಇದು ಎಂಥ ಬಾಂಬ್ ಆಗಿರ್ಬೋದು, ಬನ್ನಿ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಇದು IED ಬಾಂಬ್ ಅಂದರೆ ನಾನು ಆಗಲೇ ಹೇಳಿದೆ, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕ ಸಾಧನ. ಇದು ಸಿಕ್ಕಿದ್ದಲ್ಲಿ ಅಥವಾ ಇಲ್ಲೇ ಏನಾದರೂ ತಯಾರಾಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. IED ತಂತ್ರಜ್ಞಾನವನ್ನು ಬಳಸಲಾಗಿದೆ. IED ಸ್ಫೋಟಕಗಳನ್ನು ಮನೆಯಲ್ಲೇ ಸಿದ್ಧಪಡಿಸುವ ತಂತ್ರಜ್ಞರು ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ಆಘಾತಕಾರಿ ಸಂಗತಿನೇ. IED ಸ್ಫೋಟಕಗಳನ್ನು ಮಿಲಿಟರಿನಲ್ಲಿ ತರಬೇತಿ ವೇಳೆ ಬಳಸ್ತಾರೆ. ಆದರೆ ಉಗ್ರಗಾಮಿಗಳನ್ನು ಸಜ್ಜು ಮಾಡಲಿಕ್ಕೂ ಕೂಡ ಎಲ್ಲೋ ಒಂದು ಕಡೆಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕಾದ್ರೂ ಕೂಡ ಇದೆಲ್ಲದನ್ನು ಕೂಡ ಹೇಳ್ಕೊಟ್ಟಿರ್ತಾರೆ ಅನ್ನುವಂಥದ್ದು. ಮಿಲಿಟರಿನಲ್ಲಿ ಯಾವ ರೀತಿ ಟ್ರೈನಿಂಗ್ ಇರುತ್ತೋ ಅದೇ ರೀತಿ ಉಗ್ರಗಾಮಿಗಳಿಗೂ ಕೂಡ ಟ್ರೈನಿಂಗನ್ನು ಕೊಡುವಂಥ ಎಲ್ಲ ವ್ಯವಸ್ಥೆಗಳಿದೆ. ಅದು ಬಾಂಗ್ಲಾದೇಶದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಸೊ ಬೇರೆ ಬೇರೆ ಭಾಗಗಳಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಟ್ಟೇ ಕಳಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇನ್ನು IED ಸ್ಫೋಟಕಗಳನ್ನು ವಾಹನದಲ್ಲಿಟ್ಟು ರಿಮೋಟ್ ಮುಖಾಂತರ ಸ್ಫೋಟಿಸಬಹುದು ಅನ್ನುವಂಥದ್ದು ಇಲ್ಲಿ ಆಗಿರೋದು ಕೂಡ ಅದನ್ನೇ. ದೂರದಿಂದ ಈ ಒಂದು ಬಾಂಬನ್ನು ಸ್ಫೋಟಗೊಳಿಸಿರುವಂಥದ್ದು. ಇಂಡಿಯನ್ ಮುಜಾಹಿದ್ದೀನ್ನ ಉಗ್ರರು ಇದರಲ್ಲೆಲ್ಲ ಸಿದ್ಧಹಸ್ತರು. ಅವರಿಗೆ ಈ IED ತಂತ್ರಜ್ಞಾನ ಕರಗತವಾಗಿದೆ, ಯಾಕಂದರೆ ಎಲ್ಲ ಟ್ರೈನಿಂಗನ್ನು ಕೊಟ್ಟೇ ಕಳಿಸಿರ್ತಾರೆ ಅವ್ರನ್ನ. BJP ಕಚೇರಿ ಬಳಿ ಏನು ಬಾಂಬ್ ಸ್ಫೋಟ ಆಯಿತು, ಆ ಸ್ಫೋಟಕ್ಕೆ ಟೈಮರನ್ನು ಬಳಸಿ ಇಲ್ಲಿ ಸ್ಫೋಟಿಸಲಾಗಿದೆ ಅನ್ನುವಂಥದ್ದು. ಈ ಬಾಂಬನ್ನು ಬೆಂಗಳೂರಿನಲ್ಲೇ ತಯಾರಿಸಿದ್ದಾರೆ ಅನ್ನೋ ಶಂಕೆ ಕೂಡ ಮೂಡಿದೆ. ನೋಡಿ, ಆಶ್ಚರ್ಯ ಅಂತಂದರೆ ಬಾಂಬ್ಗೆ ಅರ್ಧ ಕೆಜಿಗೂ ಹೆಚ್ಚು ಸ್ಫೋಟಕಗಳನ್ನು ಬಳಸಲಾಗಿದೆ ಅನ್ನುವಂಥದ್ದು. ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಬೇರೆ ಬೇರೆ ಕೆಮಿಕಲನ್ನು ಇಲ್ಲಿ ಬಳಸಲಾಗಿದೆ. ಇವರಿಗೆ ಸಿಕ್ಕಂಥ ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಡಿಟೋನೇಟರ್ ಆಗಿರ್ಬೋದು, ಎಲ್ಲಿಂದ ಸಿಕ್ತಿ ಇವರಿಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಸ್ಫೋಟದ ತೀವ್ರತೆ ಜಾಸ್ತಿ ಆಗಲಿ ಅಂತ ಅಮೋನಿಯಂ ನೈಟ್ರೇಟ್ ಮತ್ತು ತಾಮ್ರದ ತಂತಿಗಳನ್ನು ಬಳಸಲಾಗಿದೆ. ಸಾಮಾನ್ಯವಾಗಿ ಅಲ್ಯೂಮಿನಿಯಂ ತಂತಿಗಳನ್ನು ಕೂಡ ಬಳಸ್ತಾರೆ, ಆದರೆ ತೀವ್ರತೆ ಅಷ್ಟೊಂದು ಇರೋದಿಲ್ಲ. ಹೆಚ್ಚು ತೀವ್ರತೆ ಬರಬೇಕು ಅಂತಲೇ ಇಲ್ಲಿ ತಾಮ್ರದ ತಂತಿಗಳನ್ನು ಇಲ್ಲಿ ಬಳಸಲಾಗಿರುವಂಥದ್ದು. ಯಾಕೆ ಹೈದರಾಬಾದ್ ಕಡೆಗೇ ದೃಷ್ಟಿ ಹರಿಯುತ್ತೆ ಅಂತಂದರೆ, ಹೈದರಾಬಾದಲ್ಲಿ ಏನು ಸರಣಿ ಸ್ಫೋಟ ಆಯಿತು, ಆ ಸರಣಿ ಸ್ಫೋಟಕ್ಕೂ ಇದೇ ಮಾದರಿಯನ್ನು ಬಳಸಲಾಗಿತ್ತು. ಅದಕ್ಕೂ ಇದಕ್ಕೂ ಬಹಳಷ್ಟು ಸಾಮ್ಯತೆ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಹಿಂದೆ ಸ್ಫೋಟ ಏನು ಸಂಭವಿಸಿತ್ತು ಅಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಸ್ಫೋಟಕಗಳನ್ನು ಬಳಸಲಾಗಿದೆ. ಸಾಮಾನ್ಯವಾಗಿ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಭಯದ ವಾತಾವರಣ ಉಂಟಾದಂಥ ಸಂದರ್ಭದಲ್ಲಿ ರಾಜಕಾರಣಿಗಳೆಲ್ಲರೂ ಕೂಡ ಒಟ್ಟಾಗಬೇಕು. ಇಲ್ಲಿ ದೇಶ ಮುಖ್ಯ, ಇಲ್ಲಿ ಪಕ್ಷ ಅನ್ನುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ, ಓಟು ಮುಖ್ಯ ಅಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಬಹಳ ಡಿಫ್ರೆಂಟ್. ಇವರು ಇಲ್ಲೂ ಕೂಡ ಓಟಿನ ರಾಜಕಾರಣವನ್ನು ಮಾಡ್ತಾರೆ. ಇಲ್ಲೂ ಕೂಡ ನಮ್ಮ ಭಿನ್ನತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ಅಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ರಾಜಕಾರಣಿಗಳ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಬಹುಶಃ ಇದು ಅರಿವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಇನ್ನು ಯಾವ್ಯಾವ ಶಾಸಕರ ಆಸ್ತಿ ವಿವರ, ಎಷ್ಟೆಷ್ಟು ಯಾರ್ಯಾರು ಎಷ್ಟೆಷ್ಟು ಗಳಿಸ್ಕೊಂಡಿದ್ದಾರೆ, ದಿಢೀರ್ನೆ 5 ವರ್ಷದ ಅವಧಿನಲ್ಲಿ ಶಾಸಕರ ಆಸ್ತಿ ಅನ್ನುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥದ್ದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಅದರ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.